ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ದಿನಾಂಕ 21/5/2022 ನಡೆದಂಥ ಒಂದು GPSTR ಎಕ್ಸಾಮ್ನ ಒಂದು ಸಾಮಾನ್ಯ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನಾಗ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಅಂದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಇವುಗಳಲ್ಲಿ ಅನುನಾಸಿಕ ಅಕ್ಷರಗಳ ಗುಂಪು ಯಾವುದು? ಈ ಕನ್ನಡ ವರ್ಣಮಾಲೆ ಬಗ್ಗೆ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಯಾವುದು? ಸಿ, ನ್ಯ ನ ನ ಮ. ಅದು ನ್ಯ ನ ನ ಅಂದರೆ ಇದು ಒಂದು ಅನುನಾಸಿಕ ಅಕ್ಷರಗಳ ಗುಂಪು ಆಗಿದೆ. ನಿಮಗೆಲ್ಲ ಗೊತ್ತಿದೆ, ಕನ್ನಡ ವರ್ಣಮಾಲೆಯಲ್ಲಿ ಟೋಟಲ್ ಆಗಿ ನಾವು 49 ಅಕ್ಷರಗಳನ್ನು ಕಾಣ್ಬೋದು. ಅದರೊಳಗೆ ಅನುನಾಸಿಕಗಳು 5 ಅಕ್ಷರ, ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ ಅಕ್ಷರಗಳು 5. ಹಾಗಾದರೆ ಇದು ಅನುನಾಸಿಕ ಅಕ್ಷರ ಅಂತಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಒಂದು ಅಕ್ಷರಗಳು. ನೆಕ್ಸ್ಟ್ ನೋಡಿ, ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು. ಮನುಷ್ಯ, ಕಾವೇರಿ, ವ್ಯಾಪಾರಿ, ಹೊಸದು. ರೂಢನಾಮ ಅಂತಂದರೆ ರೂಢಿಯಿಂದ ಬಂದ ಪದಗಳಲ್ಲಿ ಏನಾಗ್ತವೆ? ರೂಢನಾಮ ಆಗ್ತವೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಮನುಷ್ಯ ಅನ್ನೋದು ಇದೊಂದು ರೂಢನಾಮಕ್ಕೆ ಉದಾಹರಣೆ ಆಗಿರುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಅಷ್ಟು ಇಷ್ಟು ಹಲವು ಪದಗಳು ಈ ವ್ಯಾಕರಣಾಂಶವಾಗಿವೆ. ಗುಣವಾಚಕ, ಪರಿಮಾಣವಾಚಕ, ಸಂಖ್ಯೇಯವಾಚಕ, ಭಾವನಾಮ. ಈ ಅಷ್ಟು ಇಷ್ಟು ಹಲವು ಎನ್ನುವುದು ಒಂದು ಪರಿಮಾಣವಾಚಕದ ಒಂದು ವ್ಯಾಕರಣಾಂಶವಾಗಿವೆ. ಸ್ನೇಹಿತರೆ, ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ಮುಂಬರುವಂಥ ಒಂದು ಎಲ್ಲ ಎಕ್ಸಾಮ್ಸ್ಗಳ ಒಂದು ತಯಾರಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ಹೊಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಯಾವುದು? ಪ್ರಥಮ, ಷಷ್ಠಿ, ಚತುರ್ಥಿ, ತೃತೀಯ. ಹೊಳೆಯಿಂದ ಇಲ್ಲಿರುವಂಥ ಒಂದು ವಿಭಕ್ತಿ ಪ್ರತ್ಯಯ ತೃತೀಯ. ಪ್ರಥಮ ಉ, ದ್ವಿತೀಯನ್ನು ತೃತೀಯ ಇಂದ ಅಂತ ಇರ್ತೀವಲ್ಲ, ಹಾಗಾಗಿ ಹೊಳೆಯಿಂದ ಇಂದ ಅಂತ ಇದೆ. ಹಾಗಾಗಿ ಆಪ್ಷನ್ ಸಿ ತೃತೀಯ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು. ಮೈದೋರು, ಮಹಾತ್ಮ, ಅಜಂತ, ತನ್ಮಯ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೈದೋರು. ಮೈ ಪ್ಲಸ್ ತೋರು ಮೈದೋರು, ಇದು ಆದೇಶ ಸಂಧಿ. ಆದೇಶ ಸಂಧಿ ಡೆಫಿನೇಷನ್ ಏನು? ಕಚತಪಗಳಿಗೆ ಗದಬಗಳು ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ. ಮೈ ಪ್ಲಸ್ ತೋರು ಮೈದೋರು. ಇಲ್ಲಿ ತಗೆ ದ ಆದೇಶ ಆಗಿದೆ. ಮೈ ಪ್ಲಸ್ ತೋರು, ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕ್ರಿಯಾ ಸಮಾಸ, ಗಮಕ ಸಮಾಸ, ದ್ವಿಗು ಸಮಾಸ, ತತ್ಪುರುಷ ಸಮಾಸ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ಅಂದರೆ ಇದು ಸಾಮಾನ್ಯವಾಗಿ ಎರಡು ನಾಮಪದಗಳು. ಎರಡು ಕಡೆ ನಾಮಪದ ಇದೆ. ಪೂರ್ವ ಪದದಲ್ಲೂ ನಾಮಪದ ಇದೆ, ಉತ್ತರ ಪದದಲ್ಲೂ ನಾಮಪದ ಇದೆ. ಹೌದಾ? ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಬೆಟ್ಟ ಪ್ಲಸ್ ತಾವರೆ. ಹೌದಾ? ಇಲ್ಲೇ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟ ತಾವರೆ. ಇಲ್ಲಿ ಯಾವುದು ಪ್ರಧಾನವಾಗಿದೆ? ಇಲ್ಲಿ ಉತ್ತರ ಪದ ಪ್ರಧಾನವಾಗಿದೆ. ಹಾಗಾಗಿ ಇದು ತತ್ಪುರುಷ ಸಮಾಸ. ಎರಡು ನಾಮಪದಗಳಿದ್ದು ಉತ್ತರ ಪದ ಪ್ರಧಾನವಾಗಿದ್ದರೆ ಯಾವ ಸಮಾಸ? ಅದು ತತ್ಪುರುಷ ಸಮಾಸ. ಉದಾಹರಣೆಗೆ ಇಲ್ಲಿ ಬೆಟ್ಟ ಅಂತ ಕಾಮನ್ ಆಗಿ ಬೆಟ್ಟ ಅಂತ ಇರ್ತೀವಿ. ಬೆಟ್ಟದಲ್ಲಿ ಏನು? ತಾವರೆ ಮಹತ್ವ. ಹೌದಾ? ಹಾಗಾಗಿ ಇಲ್ಲಿ ಉತ್ತರ ಪದ ಪ್ರಧಾನವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಇದು ಯಾವ ಸಮಾಸ? ತತ್ಪುರುಷ ಸಮಾಸ ಆಗಿದೆ. ನೆಕ್ಸ್ಟ್ ನೋಡಿ, ಬಟ್ಟ ಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಜೋಡು ನೋಡಿ, ದ್ವಿರುಕ್ತಿ, ಅನುಕರಣಾವ್ಯಯ, ಭಾವಸೂಚಕಾವ್ಯಯ. ಬಯಲು ಪ್ಲಸ್ ಬಯಲು ಇದನ್ನು ಬಿಡಿಸಿದಾಗ, ಬಟ್ಟ ಬಯಲನ್ನು ಬಿಡಿಸಿದಾಗ ಏನಾಗ್ತದೆ? ಬಯಲು ಪ್ಲಸ್ ಬಯಲು, ಬಯಲು ಪ್ಲಸ್ ಬಯಲು ಅಂತ ಆಗ್ತದೆ. ಹಾಗಾದರೆ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಬಿ ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ದ್ವಿರುಕ್ತಿ ಅಂತಂದರೆ ಒಂದೇ ಶಬ್ದನ ಎರಡು ಸಲ, ದ್ವಿ ಅಂತಂದರೆ ಎರಡು, ಉಕ್ತಿ ಅಂತಂದರೆ ಉಚ್ಚರಿಸುವುದು, ಎರಡು ಸಲ ಹೇಳುವುದು, ಉಚ್ಚರಿಸುವುದು. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಜೋಡು ನುಡಿಗೆ ಉದಾಹರಣೆಯಾದ ಪದವಿದು. ಕೊನೆಗೆ, ಚುರು ಚುರು, ಹಾಲ್ಜೇನು, ಅಬ್ಬಬ್ಬ. ನೋಡಿ, ಜೋಡು ನುಡಿಗೆ ಯಾವುದು? ಹಾಲ್ಜೇನು. ಹಣ್ಣು ಹಂಪಲ, ಹಾಲು ಜೇನು, ಬಂಧು ಬಳಗ, ಮನೆ ಮಠ, ಆಟ ಗೀಟ, ಇವೆಲ್ಲ ಯಾವುದು ಜೋಡು ನುಡಿಗೆ ಉದಾಹರಣೆಗಳು ಆಗ್ತವೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ಕಗ್ಗಂಟು ಈ ನುಡಿಗಟ್ಟಿನ ಅರ್ಥ ಏನು? ಹತೋಟಿಯಲ್ಲಿರು, ಬಗೆಹರಿಸಲಾಗದ ಸಮಸ್ಯೆ, ಸಿದ್ಧನಾಗು, ಸುಳ್ಳು ಮಾತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಗೆಹರಿಸಲಾಗದ ಸಮಸ್ಯೆ. ಕಗ್ಗಂಟು ಇದರ
ಏನು ಬಗೆಹರಿಸಲಾಗದ ಸಮಸ್ಯೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಸಾಮಾನ್ಯ ಅರ್ಥ ಕಾವ್ಯಕ್ಕೆ ಉದಾಹರಣೆಯಾದ ಪದವಿದು. ಸೊಗಸಾಗಿ, ಕರಕರ, ಬಳಿರೆ, ಅವನೇ. ಇಲ್ಲಿ ಸೊಗಸಾಗಿ ಅನ್ನುವಂಥದ್ದು ಒಂದು ಸಾಮಾನ್ಯ ಅರ್ಥ ಕಾವ್ಯಕ್ಕೆ ಒಂದು ಉದಾಹರಣೆ ಆಗಿರುವಂಥದ್ದು. ಹಾಗೆ ಸ್ನೇಹಿತರೆ, ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ನಿಮಗೆ ಹೆಚ್ಚಿನ ರೀತಿಯ ಒಂದು ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ವೈಶಾಖ ಪದದ ತದ್ಭವ ರೂಪ ಯಾವುದು? ಬೇಸುಗೆ, ಬೇತಾಳ, ಬೇಹಾರ, ಬೇಸಗೆ. ವೈಶಾಖ ಆಪ್ಷನ್ ಡಿ ಬೇಸಗೆ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿ ಕರ್ತೃಪದ ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ದೇವರು ಕಾಪಾಡುವನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದೇವರು ಅನ್ನೋದು ಇಲ್ಲಿ ಒಂದು ಕರ್ತೃಪದ ಆಗಿದೆ. ನಿಮ್ಗೆ ಗೊತ್ತಿದೆ, ಒಂದು ವಾಕ್ಯ ಕಂಪ್ಲೀಟ್ ಆಗಬೇಕು ಅಂದರೆ ಕರ್ತೃ ಕರ್ಮ ಕ್ರಿಯಾಪದ ಇರಬೇಕು, ಹೌದಾ? ಹಾಗಾದರೆ ಇಲ್ಲಿ ಯಾವುದು ಕರ್ತೃಪದ, ಯಾವುದು ದೇವರು ಅನ್ನುವಂಥದ್ದು ಇಲ್ಲಿ ಕರ್ತೃಪದ ಆಗಿದೆ. ನೆಕ್ಸ್ಟ್ ನೋಡಿ, ಭತ್ತ ಎಂಬ ಅರ್ಥವನ್ನು ನೀಡುವ ಪದವಿದು. ದಲೆಗ, ಕಳವೆ, ಹಾರಕ, ನವಣೆ. ಇದಕ್ಕೆ ಸರಿಯಾದ ಉತ್ತರ ಕಳವೆ ಅಂತ ಅರ್ಥ, ಆಪ್ಷನ್ ಬಿ. ನೆಕ್ಸ್ಟ್ ನೋಡಿ, ಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಸುಜ್ಞಾನಿ, ಧ್ಯಾನ, ವಿಜ್ಞಾನಿ, ಅಜ್ಞಾನಿ. ಜ್ಞಾನಿ ಅಜ್ಞಾನಿ ಆಗುತ್ತೆ, ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್. ಮರಣ ಹೊಂದು, ಪರಿಶುದ್ಧತೆ, ಪಾತಿ ಈ ಅರ್ಥಗಳನ್ನು ಹೊಂದಿರುವ ಪದವಿದು. ಮಡಿ, ಕಾಡು, ಬೇಡ, ಹರಿ. ಈ ಮಡಿ ಅನ್ನುವಂಥ ಒಂದು ಶಬ್ದಕ್ಕೆ ಇವು ನಾನಾರ್ಥಗಳು ಅಥವಾ ಸಮಾನಾರ್ಥಕ ಪದಗಳು. ಮರಣ ಹೊಂದು, ಪರಿಶುದ್ಧತೆ, ಪಾತಿ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ವಿವೇಕ ಶಾಲೆಗೆ ಹೋಗುತ್ತಾನೆ. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದಲ್ಲಿರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಾಲಸೂಚಕ ಪ್ರತ್ಯಯ ಯಾವುದು ಅಂತಂದರೆ ಇಲ್ಲಿ ಹೋಗುತ್ತಾ, ಉತ್ತ ಅಂತ ಬಂದಿದೆ. ಉತ್ತ ಅನ್ನೋದಲ್ಲಿ ಕಾಲಸೂಚಕ ಪ್ರತ್ಯಯ. ಇದು ವರ್ತಮಾನ ಕಾಲಕ್ಕೆ ಒಂದು ಉದಾಹರಣೆ ಆಗ್ತದೆ. ಉತ್ತ ಅನ್ನುವಂಥದ್ದು ಬಂದರೆ ವರ್ತಮಾನ ಕಾಲ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ. ಈ ವಾಕ್ಯದಲ್ಲಿ ಮಾಡುವೆ ಪದದಲ್ಲಿರುವ ಕ್ರಿಯಾರೂಪ ಯಾವುದು? ಇಲ್ಲಿ ಮಾಡುವೆ ಅನ್ನುವಂಥ ಒಂದು ಪದದಲ್ಲಿರುವಂಥ ಕ್ರಿಯಾರೂಪ ಇದು ವಿದ್ಯಾರ್ಥಕ ಕ್ರಿಯಾರೂಪ ಆಗಿದೆ. ನೆಕ್ಸ್ಟ್ ನೋಡಿ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುತ್ತದೆ. ಉದ್ಧರಣ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ, ಆವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಇದು ವಿವರಣಾತ್ಮಕ ಚಿಹ್ನೆನ ಬಳಸ್ತೀವಿ ನಾವು, ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಬರ್ತಾನೆ ಈ ಪದದ ಗ್ರಾಂಥಿಕ ರೂಪ ಬಂದನು, ಬರುವುದಿಲ್ಲ, ಬರುತ್ತಾನೆ, ಬಂದಿದ್ದಾನೆ. ಬರ್ತಾನೆ, ಬರುತ್ತಾನೆ, ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಸರಿಯಾದ ಪದವಿದು ಅಂತ ಸರಿಯಾದ ಪದ ರೂಪವಿದು ಅಂತ ಕೊಟ್ಟಿದ್ದಾರೆ. ಇದರೊಳಗೆ ಸರಿಯಾದ ಪದ ಯಾವುದು? ಅವರ್ಚನೀಯ. ಇಲ್ಲಿ ನಾವು ಅಲ್ಲಿ ಸರಿಯಾಗಿ ನಾವು ಅಕ್ಷರಗಳ ಒಂದನ್ನು ಗುಂಪನ್ನು ನೋಡಬೇಕು. ಹಾಗಾಗಿ ಆಪ್ಷನ್ ಎ ಇದು ಸರಿಯಾದ ಒಂದು ಉತ್ತರ ಆಗ್ತದೆ. ನೆಕ್ಸ್ಟ್ ನೋಡಿ, ಅಣ್ಣ ಪದದ ಬಹುವಚನ ರೂಪ. ಅಣ್ಣರು, ಅಣ್ಣವು, ಅಣ್ಣಗಳು, ಅಣ್ಣಂದಿರು. ಅಣ್ಣ, ಅಣ್ಣಂದಿರು ಅಂತ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಮಾಲೆಯ ಈ ಪದವು ಅಕ್ಷರಗಣಗಳಲ್ಲಿ ಇದಾಗಿದೆ. ತಗಣ, ಭಗಣ, ಸಗಣ, ಯಗಣ. ನಿಮ್ಗೆ ಗೊತ್ತಿದೆ ಯಮತ ರಾಜ ಬಾನಸಲಗಮ್ ಅಂತ ಸೂತ್ರ ನಿಮ್ಗೆ ಗೊತ್ತಿದೆ, ಹೌದಾ? ಅದು ನಿಮ್ಗೆ ಗೊತ್ತಿತ್ತಂದ್ರೆ ನೀವು ಇದನ್ನ ಈ ಪ್ರಶ್ನೆಗೆ ಈಸಿಯಾಗಿ ನೀವು ಆನ್ಸರನ್ನು ಕೊಡ್ಬೋದು. ಯಾವುದಾಗತ್ತೆ? ಅದು ಭಗಣ ಆಗುತ್ತೆ, ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲಿರದಂತೆ. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ರೂಪಕಾಲಂಕಾರ, ದೃಷ್ಟಾಂತಾಲಂಕಾರ, ಉಪಮಾಲಂಕಾರ, ಶ್ಲೇಷಾಲಂಕಾರ. ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ ಇದು ಒಂದು ವಸ್ತುವನ್ನು ವರ್ಣಿಸ್ತಾ ಇದ್ದಾರೆ, ಹಾಗಾಗಿ ಇದು ಉಪಮಾಲಂಕಾರ ಆಗ್ತದೆ. ನೆಕ್ಸ್ಟ್ ನೋಡಿ, ಷಟ್ಪದಿಯ ಬ್ರಹ್ಮ ಅಭಿಧಾನವನ್ನು ಹೊಂದಿರುವ ಕವಿಯರು. ಷಟ್ಪದಿಯ ಬ್ರಹ್ಮ ಅಂತ ಯಾರಿಗೆ ಕರಿತೀವಿ ಅಂತ ಕೇಳಿದ್ದಾರೆ. ಜನ್ನ, ರಾಘವಾಂಕ, ಕುಮಾರವ್ಯಾಸ, ಲಕ್ಷ್ಮೀಶ. ಸರಿಯಾದ ಉತ್ತರ ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ತಾಳಿದವನು ಬಾಳಿಯಾನು. ಈ ಗಾದೆಯು
ಇದರ ಮಹತ್ವವನ್ನು ತಿಳಿಸುತ್ತದೆ. ವಿದ್ಯೆಯ, ಶ್ರಮದ, ಸಮಯದ, ತಾಳ್ಮೆಯ ಒಂದು ಮಹತ್ವವನ್ನು ತಿಳಿಸುವಂಥದ್ದು. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಹಾಗೆ ಹೆಚ್ಚಿನ ರೀತಿಯ ಒಂದು ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.